ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಈಗ ಯೂಟ್ಯೂಬ್ ಬಂದುಬಿಟ್ಟು ಒಂದು ಬೋನಸ್ ಪ್ರೋಗ್ರಾಮ್ನ ತಗೊಬಂದಿದೆ. ಸೊ ಇದು ಯಾರಿಗೆಲ್ಲ ಅಂದರೆ ಬೋನಸ್ ಪ್ರೋಗ್ರಾಮ್, ಇದರಲ್ಲಿ ನೀವು ಬಂದುಬಿಟ್ಟು 50,000ವರೆಗೂ ನಿಮಗೆ ಬೋನಸ್ ಯೂಟ್ಯೂಬ್ ಕೊಡುತ್ತೆ. ಓಕೆನಾ? ಸೊ ಯಾರಿಗೆಲ್ಲ ಈ ಬೋನಸ್ ಬಂದುಬಿಟ್ಟು ಸಿಗ್ತಾ ಇದೆ ಅಂದರೆ ಲೈಕ್ ಯಾರೆಲ್ಲ ಲಾಂಗ್ ವೀಡಿಯೋಸ್ ಬಂದುಬಿಟ್ಟು ಪೋಸ್ಟ್ ಮಾಡ್ತಾ ಇಲ್ಲ, ಲೈಕ್ ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕ್ತಿದ್ದೀರಾ, ಲಾಂಗ್ ವೀಡಿಯೋಸ್ ಯಾರೆಲ್ಲ ಹಾಕ್ತಿಲ್ಲ, ಸೊ ಅವರಿಗೆ ಬಂದುಬಿಟ್ಟು ಅಪ್ ಟು ಬೋನಸ್ 50,000ವರೆಗೂ ಬಂದುಬಿಟ್ಟು ಕೊಡ್ತಾ ಇದೆ. ಆ್ಯಂಡ್ ಯಾರ್ದೆಲ್ಲ ಬಂದುಬಿಟ್ಟು ಲಾಂಗ್ ವೀಡಿಯೋಸ್ ಹಾಕ್ತಾ ಇದ್ದೀರಾ, ಚೆನ್ನಾಗಿ ಅರ್ನಿಂಗ್ ಆಗ್ತಾ ಇಲ್ಲ, ಬಟ್ ಮಾನಿಟೈಸೇಷನ್ ಅಂತೂ ಆಗಿದೆ, ಬಟ್ ಚೆನ್ನಾಗಿ ಯಾರ್ದೆಲ್ಲ ಅರ್ನಿಂಗ್ ಆಗ್ತಿಲ್ಲ, ಸೊ ಅವ್ರಿಗೆ ಬಂದುಬಿಟ್ಟು ಯೂಟ್ಯೂಬು ಬೋನಸ್ ಪ್ರೋಗ್ರಾಮ್ನ ತಗೊಬಂದಿದೆ. ಸೊ ನಾನು ಇಲ್ಲಿ ಮೇಲ್ ಹಾಕ್ತಾ ಇದ್ದೀನಲ್ಲ, ಸೊ ಈ ಥರ ಮೇಲ್ ಬಂದುಬಿಟ್ಟು ತುಂಬ ಜನಗಳಿಗೆ ಸಿಕ್ಕಿರಬೇಕು. ಸೊ ಇದು ಯಾರಿಗೆಲ್ಲ ಸಿಕ್ಕಿದೆ ಅಂದರೆ ಲೈಕ್ ಲಾಂಗ್ ವೀಡಿಯೋಸ್ ಯಾರು ಪೋಸ್ಟ್ ಮಾಡ್ತಾ ಇರಲ್ಲ, ಆ್ಯಂಡ್ ಲಾಂಗ್ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದು ಯಾರಿಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಆ್ಯಂಡ್ ಅವರು ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇಲ್ಲ ಅಂದ್ಕೊಳ್ಳಿ. ಓಕೆನಾ? ಸೊ ಈ ಥರ ವ್ಯೂಸ್ ಬರ್ತಾ ಇಲ್ದಿರೋ ಕಾರಣದಿಂದ ನಿಮಗೆ ಚೆನ್ನಾಗಿ ಅರ್ನಿಂಗ್ ಆಗ್ತಾ ಇಲ್ಲ ಅಂದ್ಕೊಳ್ಳಿ. ಸೊ ಇವರಿಗೆಲ್ಲ ಬಂದುಬಿಟ್ಟು ಏನಾಗ್ತಿದೆ, ಈ ಬೋನಸ್ ಪ್ರೋಗ್ರಾಮ್ನ ಯೂಟ್ಯೂಬ್ ಬಂದುಬಿಟ್ಟು ತಗೊಬಂದಿದೆ. ಸೊ ಇದರಲ್ಲಿ ಬಂದುಬಿಟ್ಟು ಏನಾಗುತ್ತೆ, 2 ತಿಂಗಳಲ್ಲಿ ಬಂದುಬಿಟ್ಟು ನೀವು ಒಂದೊಂದು ವೀಡಿಯೋನ ಪೋಸ್ಟ್ ಮಾಡಬೇಕು, ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ಪೋಸ್ಟ್ ಮಾಡಬೇಕು. ಈಗ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಅಕ್ಟೋಬರಿಗೆ ಬಂದುಬಿಟ್ಟು ಎಂಡ್ ಆಗುತ್ತೆ, ಅಕ್ಟೋಬರ್ ಲಾಸ್ಟಿಗೆ ಎಂಡ್ ಆಗುತ್ತೆ. ಸೊ ಸೆಪ್ಟೆಂಬರಲ್ಲಿ ಒಂದು ವೀಡಿಯೋ ನೀವು ಹಾಕಿರಬೇಕು, ಅಕ್ಟೋಬರಲ್ಲಿ ಒಂದು ವೀಡಿಯೋನ ಹಾಕಿರಬೇಕು. ಸೊ ಸೆಪ್ಟೆಂಬರಲ್ಲಿ ಬಂದುಬಿಟ್ಟು ಎಷ್ಟು ನಿಮ್ಮ ವೀಡಿಯೋಗೆ ಎಷ್ಟು ಪರ್ಫಾರ್ಮೆನ್ಸ್ ಸಿಗುತ್ತೆ, ಎಷ್ಟು ವ್ಯೂಸ್ ಬರುತ್ತೆ, ಅದನ್ನು ಆ ವ್ಯೂಸ್ನ ವಾಚ್ ಟೈಮ್ನ ತಗೊಂಡು ವ್ಯೂಸ್ ಬಂದುಬಿಟ್ಟು ಕೌಂಟ್ ಆಗೋಲ್ಲ, ವಾಚ್ ಟೈಮ್ ಬಂದುಬಿಟ್ಟು ಕೌಂಟ್ ಆಗುತ್ತೆ. ಎಷ್ಟು ವಾಚ್ ಟೈಮ್ ಸಿಕ್ಕಿದೆ ಅದರ ಅಕಾರ್ಡಿಂಗ್ ಬಂದುಬಿಟ್ಟು ನಿಮಗೆ ಸೆಪ್ಟೆಂಬರಲ್ಲಿ 25,000, ಅಕ್ಟೋಬರಲ್ಲಿ 25,000 ಈ ಥರ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಬಟ್ 25,000 ಅಂತಲೇ ಅಲ್ಲ, ಅಪ್ ಟು 20,000ವರೆಗೂ ನಿಮಗೆ ಸಿಗುತ್ತೆ. ಸೊ ನಿಮಗೆ ಜಾಸ್ತಿ ವ್ಯೂಸ್ ಏನಾದರೂ ಬಂದರೆ ಅಷ್ಟು 25ವರೆಗೂ ಸಿಗುತ್ತೆ. ಇಲ್ಲ ನಿಮಗೆ ಅವರೇಜ್ ವ್ಯೂಸ್ ಏನಾದರೂ ಬಂದಿದ್ದರೆ ನಿಮಗೆ ಲೈಕ್ 2,000 ಸಿಗ್ಬೋದು, 5,000 ಸಿಗ್ಬೋದು, 10,000 ಸಿಗ್ಬೋದು, ಆ ಥರ. ಓಕೆನಾ? ಸೊ ಎರಡೂ ಬಂದುಬಿಟ್ಟು 2 ತಿಂಗಳಲ್ಲಿ ಬೋನಸ್ ಬಂದುಬಿಟ್ಟು ಕೊಡ್ತಾರೆ. ಸೆಪ್ಟೆಂಬರಲ್ಲಿ ಎಂಡಲ್ಲಿ ಒಂದು ಸಲ ಕೊಡ್ತಾರೆ ನಿಮಗೆ, ಆ್ಯಂಡ್ ಅಕ್ಟೋಬರಲ್ಲಿ ಎಂಡಲ್ಲಿ ನಿಮಗೆ ಒಂದು ಸಲ ಬೋನಸ್ನ ಕೊಡ್ತಾರೆ. ಓಕೆನಾ ಗೈಸ್? ಸೊ ಯಾರೆಲ್ಲ ಲಾಂಗ್ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇಲ್ಲ, ಬರೀ ಶಾರ್ಟ್ ವೀಡಿಯೋ ಮಾತ್ರ ಪೋಸ್ಟ್ ಮಾಡ್ತಾ ಇದ್ದೀರಾ, ಸೊ ಲಾಂಗ್ ವೀಡಿಯೋ ಒಂದಾದರೂ ಅಟ್ಲೀಸ್ಟ್ ಪೋಸ್ಟ್ ಮಾಡಿ ಸೆಪ್ಟೆಂಬರಲ್ಲಿ. ಸೊ ಸೇಮ್ ಪ್ರೊಸೆಸ್ಸಲ್ಲಿ ಅಕ್ಟೋಬರಲ್ಲೂ ಕೂಡ ಯಾರು ಲಾಂಗ್ ವೀಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ ಪೋಸ್ಟ್ ಮಾಡಿ. ಆ್ಯಂಡ್ ಲಾಂಗ್ ವೀಡಿಯೋ ಪೋಸ್ಟ್ ಮಾಡ್ತಿದ್ದು ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದರೆ ಸೊ ಲಾಂಗ್ ವೀಡಿಯೋಸ್ ಪೋಸ್ಟ್ ಮಾಡಿರಲೇಬೇಕು. ನಿಮ್ಮದು ಸೆಪ್ಟೆಂಬರಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಪೋಸ್ಟ್ ಮಾಡಿರಬೇಕು. ಅದು ಸೆಪ್ಟೆಂಬರಲ್ಲಿ ಯಾವುದು ನಿಮ್ಮದು ಜಾಸ್ತಿ ವ್ಯೂಸ್ ಬರುತ್ತೆ, ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರುತ್ತೆ ಆ ವಿಡಿಯೋನ ಅವ್ರು ತಗೊಂಡು ಅದಕ್ಕೆ ನಿಮಗೆ ಬೋನಸ್ನ ಕೊಡ್ತಾರೆ ಯೂಟ್ಯೂಬ್ ಅವರು. ಸೊ ಯಾರಿಗೆಲ್ಲ ಬೋನಸ್ದು ಈ ಇಮೇಲ್ ಬಂದಿದೆ ಸೊ ಕಮೆಂಟ್ ಮಾಡಿ. ಇದು ತುಂಬ ಜನ ಫೇಕ್ ಅಂತ ಹೇಳ್ತಾ ಇದ್ರು, ಬಟ್ ಇದು ಫೇಕ್ ಅಲ್ಲ. ತುಂಬ ಜನಗಳಿಗೆ ಇದು ಬೋನಸ್ ಇಮೇಲ್ ಏನಿದೆ ಬಂದಿದೆ, ಬಟ್ ಮಾನಿಟೈಸೇಷನ್ ಆಗಿರಬೇಕು ಚಾನೆಲ್ಲು. ಆ್ಯಂಡ್ ಅದರ ಜೊತೆಗೆ ಯಾರೆಲ್ಲ ಲಾಂಗ್ ವೀಡಿಯೋ ಮಾಡ್ತಾ ಇಲ್ಲ ಆ್ಯಂಡ್ ಯಾರ್ದೆಲ್ಲ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಿಲ್ಲ ಇವ್ರಿಗೆಲ್ಲರಿಗೂ ಬಂದುಬಿಟ್ಟು ಈ ಮೇಲ್ ಬಂದಿರುತ್ತೆ. ಯಾರಿಗೆಲ್ಲ ಚೆನ್ನಾಗಿ ಅರ್ನಿಂಗ್ ಆಗ್ತಿದೆ, ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅವರಿಗೆಲ್ಲ ಬಂದುಬಿಟ್ಟು ಈ ಇಮೇಲ್ ಬಂದುಬಿಟ್ಟು ಬಂದಿಲ್ಲ. ಓಕೆನಾ? ಸೊ ಯಾರಿಗೆಲ್ಲ ಸಿಕ್ಕಿಲ್ಲ, ಸೊ ಆಲ್ಮೋಸ್ಟ್ ಸಣ್ಣ ಕ್ರಿಯೇಟರ್ಸ್ಗೆ ಈ ಬೋನಸ್ ಪ್ರೋಗ್ರಾಮ್ ಬಂದುಬಿಟ್ಟು ಯೂಟ್ಯೂಬ್ ತಗೊಬಂದಿದೆ. ಯಾರೂ ಬಂದುಬಿಟ್ಟು ಅವ್ರ ಪ್ಲಾಟ್ಫಾರ್ಮ್ನ ಬಿಟ್ಬಿಟ್ಟು ಬೇರೆ ಪ್ಲಾಟ್ಫಾರ್ಮ್ಗೆ ಶಿಫ್ಟ್ ಆಗಬಾರ್ದಲ್ವ, ಹಾಗಾಗಿ ಈ ಬೋನಸ್ ಪ್ರೋಗ್ರಾಮ್ ಯೂಟ್ಯೂಬ್ ತಗೊಬಂದಿದೆ. ಓಕೆನಾ ಗೈಸ್? ಗೈಸ್ ಇದನ್ನು ನೀವು ಅಪ್ಲೈ ಮಾಡಬೇಕಂದ್ರೆ ಹೆಂಗೆ ಅಪ್ಲೈ ಮಾಡಬೇಕಂದ್ರೆ ಲೈಕ್ ನಿಮಗೆ ಇಮೇಲ್ ಬಂದಿರುತ್ತೆ, ಇಲ್ಲಾಂದರೆ ನಿಮಗೆ YT ಸ್ಟುಡಿಯೋದಲ್ಲಿ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಸಿಂಪಲಿ ನೀವು ಹೋಗ್ಬಿಟ್ಟು ಅಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಆಗಬೇಕು, ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು ಚಾನೆಲ್ ID ಏನಿದೆ, ಚಾನೆಲ್ ಲಿಂಕ್ ಅಲ್ಲ, ಚಾನೆಲ್ ID ಬೇರೆ ಕಡೆ ಇರುತ್ತೆ. ಸೊ ಚಾನೆಲ್ ID ಎಲ್ಲಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸಿಂಪಲಿ ನೀವು ಅಲ್ಲಿಂದ ಬಂದುಬಿಟ್ಟು ಹಾಕಿಬಿಡ್ಬೋದು. ಓಕೆನಾ? ನಿಮ್ಮದು ಚಾನೆಲ್ ಏನಿದೆ, ನಿಮ್ಮದು ಇಮೇಲ್ ಏನಿದೆ ಅದನ್ನು ಹಾಕಿ, ಅದ್ರ ಜೊತೆಗೆ ನಿಮ್ಮ ಚಾನೆಲ್ಲು ID ಸಪ್ರೇಟ್ ಆಗಿರುತ್ತೆ, ಆ ಚಾನೆಲ್ IDನ ಬಂದುಬಿಟ್ಟು ನೀವು ಹಾಕಬೇಕು. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನನಗೂ ಆ ಮೇಲ್ ಬಂದುಬಿಟ್ಟು ಸಿಕ್ಕಿದೆ. ಸೊ ಸಿಂಪಲಿ ನಾನು ಮೇಲ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡ್ರೆ ನೋಡಿ ಯೂಟ್ಯೂಬ್ ಕಡೆಯಿಂದ ನನಗೆ ಮೇಲ್ ಬಂದುಬಿಟ್ಟಿದೆ. ಓಕೆನಾ? ಸೊ ನೀವು ನೋಡ್ಬೋದು ಇಲ್ಲಿ ಸೈನ್ ಅಪ್ ಫಾರ್ ಚಾನ್ಸ್ ಟು ಅರ್ನ್ ಅಪ್ ಟು 50,000 ಅಂತ ಇದೆ. ಸಿಂಪಲಿ ನೀವೇನು ಮಾಡಬೇಕಿಲ್ಲಿ ಸೈನ್ ಅಪ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಒಂದು ಹೊಸ ಪೇಜೇ ಓಪನ್ ಆಗಿಬಿಡುತ್ತೆ. ಇಲ್ಲಿ ನೀವು ಆ ಹೊಸ ಪೇಜಲ್ಲಿ ನೋಡಿ ಈ ಥರ ಒಂದು ಹೊಸ ಪೇಜ್ ಬಂದುಬಿಟ್ಟು ನಿಮಗೆ ಓಪನ್ ಆಗಿಬಿಡುತ್ತೆ. ಸೊ ಸಿಂಪಲಿ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ನಿಮ್ಮದು ಜಿಮೇಲ್ ID ಏನಿದೆ ಅದು ಇಲ್ಲಲ್ಲ,
ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಏನಿದೆ ಅದನ್ನು ಇಲ್ಲಿ ನೀವು ಹಾಕಬೇಕು. ಓಕೆನಾ, ಇಲ್ಲಿ ಇಮೇಲ್ ಅಂತ ಇದೆಯಲ್ಲ ಇಲ್ಲಿ ಹಾಕಬೇಕು. ಇಲ್ಲಿ ನಿಮ್ಮ ಜಿಮೇಲ್ ಐ ಡಿ ಏನಿದೆ ಅದನ್ನು ಹಾಕಿ. ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಚಾನಲ್ ಐ ಡಿ ಹಾಕೋದು. ಸೊ ಇಲ್ಲಿ ಚಾನಲ್ ಐ ಡಿ ಯಾವ ಥರ ಹಾಕಬೇಕಂದ್ರೆ ಸಿಂಪಲಿ ನೀವು ಯೂಟ್ಯೂಬ್ ಏನಿದೆ ಅದನ್ನು ಕ್ರೌಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೋಬೇಕು. ಓಕೆನಾ, ಸೊ ನಿಮಗೆ ಚಾನಲ್ ಐ ಡಿ ಬಂದುಬಿಟ್ಟು ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಸಿಗಲ್ಲ, ಅದು ಬಂದುಬಿಟ್ಟು ನಮಗೆ ಕ್ರೋಮಲ್ಲಿ ಸಿಗುತ್ತೆ. ಓಕೆನಾ, ಸೊ ಸಿಂಪಲಿ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ನಾನಿಲ್ಲಿ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಓಪನ್ ಮಾಡ್ಕೊತೀನಿ. ಓಕೆನಾ, ಸೊ ಸಿಂಪಲಿ ಓಪನ್ ಮಾಡ್ಕೊಂಡು ಇಲ್ಲಿ ಸ್ವಿಚ್ ಅಕೌಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಓಕೆ, ನಾನು ಸ್ವಿಚ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಂದು ಏನಿದೆ ಯೂಟ್ಯೂಬ್ ಚಾನಲ್ ಏನಿದೆ ಓಪನ್ ಆಗಿ ಬಂದಿದೆ ಡೆಸ್ಕ್ ಟಾಪ್ ಸೈಟಲ್ಲಿ. ಸೊ ಸಿಂಪಲಿ ನಿಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ನಾನು ನಿಮಗೆ ಒಂದು ಸ್ವಲ್ಪ ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಮೇಲೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಸೆಟ್ಟಿಂಗ್ ಆಪ್ಷನ್ನು. ಸಿಂಪಲಿ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ನಿಮಗೆ ಕ್ಲಿಕ್ನ ಮಾಡಬೇಕು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನೋಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಚಾನಲ್ ಐ ಡಿ ಅಂತ ಇದೆ, ಆಮೇಲೆ ಇಲ್ಲಿ ಕಾಪಿ ಅಂತ ಇದೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇದನ್ನು ಇಲ್ಲಿ ಕಾಪಿ ಮಾಡಿಕೊಂಡು ಬ್ಯಾಕ್ ಬನ್ನಿ ಈ ಇಮೇಲ್ಗೆ ವಾಪಸ್ಸು. ಇಲ್ಲಿ ಬಂದಾದಮೇಲೆ ಸಿಂಪಲಿ ನೀವೇನು ಮಾಡಬೇಕು, ಆ ಚಾನಲ್ ಐ ಡಿ ಏನು ಕಾಪಿ ಮಾಡಿದ್ರಲ್ಲ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ನೀವೇನು ಮಾಡಬೇಕು, ಕೆಳಗಡೆ ಬಂದಾದಮೇಲೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ನ ಮಾಡಬೇಕು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಅಂತೂ ಗೈಸ್ ಇದರ ರಿಲೇಟೆಡ್ ಈ ಪ್ರೋಗ್ರಾಮ್ ರಿಲೇಟೆಡ್ ಏನಾದರೂ ನಿಮಗೆ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.